ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತಿನ ಮೆಗಾ ಫೈಟ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಸಮಾಜವಾದಿಗಳು ಸಂಘ ಪರಿವಾರ ಸಿದ್ಧಾಂತದ ಒಂದು ಕ್ಷೇತ್ರ, ಅನೇಕ ರೈತ ಚಳವಳಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 2014ರ ಮಹಾಯುದ್ಧ ಕೂಡ ಇಡೀ ರಾಜ್ಯದ ಗಮನ ಸೆಳೆದಿದೆ. ಒಂದು ಕಡೆ ಮಾಜಿ ಸಿ ಎಂ ಯಡಿಯೂರಪ್ಪ, ಮತ್ತೊಂದು ಕಡೆ ಮಾಜಿ ಸಿ ಎಂ ದಿವಂಗತ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಕಣದಲ್ಲಿದ್ದಾರೆ. ಜೊತೆಗೇ ಕಾಂಗ್ರೆಸ್ಸಿಂದ ಮಂಜುನಾಥ್ ಭಂಡಾರಿ ಕೂಡ ಅಖಾಡದಲ್ಲಿದ್ದಾರೆ. ಇದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷ ಕೂಡ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದೆ. ಈ 4 ಪಕ್ಷಗಳ ಅಭ್ಯರ್ಥಿಗಳ ಹಣೆ ಬರ ಕೂಡ ಏಪ್ರಿಲ್ 17ಕ್ಕೆ ನಿರ್ಧಾರ ಆಗುತ್ತೆ. ಇವತ್ತಿನ ಮೆಗಾ ಫೈಟ್ನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೂಡ ಬಿಗ್ ಫೈಟ್ ಕ್ಷೇತ್ರ. ಈ ಬಿಗ್ ಫೈಟ್ ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾವ ರೀತಿಯಾಗಿ ಜನರ ಮುಂದೆ ಹೋಗ್ತಾ ಇದೆ, ಈ ಕ್ಷೇತ್ರ ಜನ ಯಾರನ್ನು ಕೈ ಹಿಡಿತಾರೆ ಅನ್ನುವಂಥದ್ದು ಜನ ತೀರ್ಮಾನ ಮಾಡ್ತಾರೆ. ಇವತ್ತಿನ ಮೆಗಾ ಫೈಟ್ಗೆ ನಾನು ಮೊದಲಿಗೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ಶಾಸಕರಂತ ಪ್ರಸನ್ನ ಕುಮಾರ್, ಹಾಗೆಯೇ ಬಿಜೆಪಿ ಹಿರಿಯ ನಾಯಕರು ಆಶಾಬಸಾದಂಥ ಐನೂರು ಮಂಜುನಾಥ್ ಬಿಜೆಪಿಯಿಂದ ಬಂದರೆ ಐನೂರು ಮಂಜುನಾಥ್ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಹಾಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಶ್ರೀಧರ್ ಕಲ್ಲಹಳ್ಳ ನಮ್ಮ ಜೊತೆಗಿದ್ದಾರೆ. ಕಲ್ಲಹಳ್ಳ ನಿಮಗೂ ಕೂಡ ಸ್ವಾಗತ. ಹಾಗೆಯೇ JDS ಪಕ್ಷದ ಹುರಿಯಾಳು ಶಾಸಕರಾದ ಮಧು ಬಂಗಾರಪ್ಪನ ಜೊತೆ ಮಧು ಬಂಗಾರಪ್ಪನಿಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಾನು ಮೊದಲಿಗೆ ಐನೂರು ಮಂಜುನಾಥ್ ಅವರೇ, ಯಡಿಯೂರಪ್ಪನವರನ್ನು ಲೋಕಸಭಾ ಚುನಾವಣಾ ಕಣಕ್ಕಿಳಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಬಲಿಪಶು ಮಾಡಿದೆಯಾ ಅಥವಾ ಅವರೇ ಒಂದು ರೀತಿ ಬಲಿಪಶು ಆಗಿ ಕೊಟ್ಟಿದ್ದಾರೆ? ಒಬ್ಬ ಬೆಳೆದಂಥ ನಾಯಕನನ್ನು ಲೋಕಸಭೆಗೆ ಕಳಿಸಬೇಕು ಅಂತ ಬಯಸಿದರೆ ಬಲಿಪಶು ಅನ್ನೋ ಪದನೇ ಸರಿಯಲ್ಲ. ಅಲ್ಲ, BJP ಅವರು ಲೆಕ್ಕಾಚಾರ ಹಾಕಿ ಅವರನ್ನು ಕಣಕ್ಕಿಳಿಸಿದ್ದಾರೆ ಅಂತ. ಲೆಕ್ಕಾಚಾರ ಹಾಕಿ ಕಣಕ್ಕಿಳಿಸಿದ್ದೀವಿ, ಒಳ ರಾಜಕಾರಣ ಕೂಡ ಇದೆ ಅಂತ. ಇಲ್ಲ, ಅದು ಸುಮ್ಮನೆ ನೀವು ಯಾವುದೋ ಕನ್ನಡಕ ಹಾಕೊಂಡು ಬೆಂಗಳೂರಿಂದ ಬಂದ್ಬಿಟ್ಟಿದ್ರೆ ಹಂಗೆ ಕಾಣಿಸ್ತಾ ಇದೆ ನಿಮಗೆ. ಹೌದಾ? ಇಲ್ಲಿ ವಾಸ್ತವದಲ್ಲಿ ಹಾಗಿಲ್ಲ. ಅವ್ರು ಬಯಸಿಲ್ಲ, ಬಯಸಿದ್ದು ಅಲ್ಲದು. ಪಕ್ಷ ಬಯಸಿದ ಮೇಲೆ ಅವರು ಆ ಮಾತನ್ನು ಕೇಳಬೇಕು, ನಾವು ಕೇಳಬೇಕು. ಪಕ್ಷ ಬಯಸಿದ ಮತ್ತೆ ಅವ್ರ ಮಗ ಯಾಕೆ ಕೊಡೋದ್ರು ಅಂತ. ರಾಘವೇಂದ್ರ ಸಿಟ್ಟಿಂಗ್ MP ಯಾಕೆ ಕೊಡೋದ್ರು? ಆಯಾ ಚುನಾವಣೆ ಸಂದರ್ಭಗಳಿಗೆ ಆಯ್ಕೆ ಮಾಡುತ್ತೆ. ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರು ಓಡಿ ಹೋದರು ಅಂತಲ್ಲ, ಅವರು ಆಕಾಂಕ್ಷಿ ಆಗಿದ್ರು. ಹಾಗಾದ್ರೆ ಕಳೆದ ಬಾರಿ ನಾವು ಬಿಟ್ಟು ರಾಘವೇಂದ್ರ ಅವರಿಗೆ ಕೊಟ್ಟಿದ್ರೆ ಹಂಗೆ ನಾನು ಓಡೋಗಿದ್ದೆ ಅಂತನಾ? ಆಯ್ತು, ನಾನು ಐನೂರು ನಿಮ್ಮನ್ನು ಕೇಳ್ತೇನೆ. ಯಡಿಯೂರಪ್ಪನವರು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ತಾ ಇದ್ರಿ ನೀವು? ಖಂಡಿತವಾಗೂ ಪಾರ್ಲಿಮೆಂಟ್ಗೆ ಕರ್ನಾಟಕದಲ್ಲಿ ಅವರು ಹೊರಳಿ ವಾಪಸ್ ಬರಲ್ಲ, ಕರ್ನಾಟಕಕ್ಕೆ ವಾಪಸ್ ಬಂದೇ ಬರ್ತಾರೆ ಹಾಗಂತೇಳಿ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಕೇಂದ್ರಕ್ಕೆ ಹೋಗಿದ್ದಾರೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಕೂಡ ಒಂದು ರೀತಿ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಗೋಡು ತಿಮ್ಮಪ್ಪ ಕೆಲವರು ಸೇರಿಬಿಟ್ಟು ಇದು JDSಗೆ ಅನುಕೂಲ ಮಾಡೋಕ್ಕೋ ಅಥವಾ ಒಂದು ನಾವು ಕಣದಲ್ಲಿ ಇರಬೇಕಂತೇಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ. ಹೌದಾ? ಇದು ಮುಂಚಿನಿಂದನೂ ನಿಮ್ಮ ಸುವರ್ಣ ನ್ಯೂಸ್ನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಮ್ಮಿ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಕೌಂಟಿಂಗ್ ದಿನ ಉತ್ತರ ಸಿಕ್ಕ? ಹೌದಾ? ಖಂಡಿತ ಸಿಗುತ್ತೆ. ನಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಖಂಡಿತ ಜಯ ನಿಶ್ಚಿತ ಅಂತೇಳಿ ನಮಗೆ ಗೊತ್ತಿಲ್ಲ. ಕುಮಾರ್ ಬಂಗಾರಪ್ಪ ಹೇಳ್ತಾ ಇರೋದು, ನಾನು ನಿಮ್ಮವ್ರು ಹೇಳ್ತಾ ಇರೋದು, ನಿಮ್ಮ ಪಕ್ಷದವ್ರು ಹೇಳ್ತಾ ಇರೋದು. ನಮ್ಮ ಪಕ್ಷದವರೇ ಈ ರೀತಿ ಮಾಡಿದ್ದಾರೆ, ಕ್ಯಾಂಡಿಡೇಟ್ ಹಾಕಿದ್ದಾರೆ, ನಮಗೆ ಕೊಡಲಿಲ್ಲ, ಕೊನೆಗೆ ಪಕ್ಷದ ಮಾತು ಕೇಳಿ ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗುತ್ತೆ ನಿಮಗೆ ಕೌಂಟಿಂಗ್ ದಿನ. ಅಲ್ಲಿ ನಿಮ್ಮವ್ರಿಗೆ ಹೇಳ್ಬೇಕಲ್ಲ, ನಮ್ಗೆ ಏನು ಹೇಳ್ತೀರಿ? ನಿಮ್ಮ ಪಕ್ಷದಲ್ಲೇ ಕೆಲವರು ಅಸಮಾಧಾನ ಇದೆಯಲ್ಲ. ಚುನಾವಣೆ ಅಂದಮೇಲೆ ಎಲ್ಲ 4 ಜನ ಟಿಕೆಟ್ ಕೇಳ್ತಾರೆ, ಆಕಾಂಕ್ಷಿಗಳಿರ್ತಾರೆ. ಅದು ಸಂದರ್ಭದಲ್ಲಿ ಆ ಮನಸ್ಸಿಗೆ ಬೇಜಾರಾಗಿರ್ತದೆ, ಆಸೆ ಪಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಮಾತುಗಳು ಬಂದಿರ್ತವೆ. ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ತಾರೆ. ಈಗಾಗಲೇ ಚುನಾವಣೆ ಪ್ರಚಾರ ಕೂಡ ಓಡಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಸೊ ಅಂದರೆ ಕಾಂಗ್ರೆಸ್ ಒಡೆದ ಮನೆ ಆಗಿಲ್ಲ ಶಿವಮೊಗ್ಗದಲ್ಲಿ? ಯಾವ ಪಕ್ಷ ಒಡೆದ ಮನೆ ಅಲ್ಲ. ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಎಲ್ಲ ಮನೆನೂ ಹಂಗೆ ಆಗ್ತವೆ, ಆಮೇಲೆ ಸರಿ ಆಗ್ತದೆ, ಅದರಲ್ಲೇನಿಲ್ಲ. ಅಲ್ಲ, ಹೊಡೆದಿದಂತ ಒಪ್ಕೊಳ್ತಾ ಇದ್ರಿ ನೀವು? ಎಲ್ಲದೂ ಅಷ್ಟೇ. ರಿಪೇರಿ ಮಾಡೋದು ಇದ್ದಿದ್ದೆ, ನಂದು ಒಂದೇ ಪಕ್ಷ ಅಲ್ಲ, ಇಲ್ಲೂ ಅದೇ ಅಷ್ಟು ಅಲ್ಲೂ ಅದೇ. ರಿಪೇರಿ ಮಾಡೋ ಕಡೆನೂ ಇಲ್ಲಿ ರಿಪೇರಿ ಮಾಡಿದ್ರೆ ಇಲ್ಲಿ ಸೋರುತ್ತೆ, ಅಲ್ಲಿ ರಿಪೇರಿ ಮಾಡಿದ್ರೆ ಅಲ್ಲಿ ಸೋರುತ್ತೆ, ಸೋರ್ತಾನೆ ಹೋಗುತ್ತೆ. ಅದು ಸರಿಯಾಗಿ ತಾರಿಸಿ ಹಾಕಿದೀವಿ. ಈ ಸಲ ತಾರಿಸಿ ಹಾಕಿದ್ರಾ? ಏನು ಯೋಚನೆ ಮಾಡಬೇಡಿ. ಅಂದರೆ ನಿಮ್ಮಲ್ಲಿ ಮಿಸ್ತ್ರಿಗಳು ಭಾಳ ಹಳೆ ವಯಸ್ಸಾದವ್ರು ಮಿಸ್ತ್ರಿಗಳು ಅಂತ, ಅದನ್ನು ಸರಿಯಾಗಿ ಮತ್ತೆ ರಿಪೇರಿ ಮಾಡೋದಕ್ಕಂತ ವ್ಯವಸ್ಥೆ ನಮ್ಮಲ್ಲಿದೆ. ಮಧು ಬಂಗಾರಪ್ಪನವರೇ, ನಿಮ್ಮ ಪಕ್ಷಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಅಂತ? ಮಧು ಬಂಗಾರಪ್ಪನೇ ಲೋಕಸಭಾ ಕ್ಷೇತ್ರದಲ್ಲಿ ಕಣೆ ಕಳಿಬೋದಿತ್ತಲ್ಲ? ಒಂದು ಹೂಗಾರ್ ಅವರೇ, ತೀರ್ಮಾನ ಪಕ್ಷದ ವತಿಯಿಂದ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಇಂಪೋಸ್ ಮಾಡಿದ್ವಿ ಅಂತಕ್ಕಂಥದ್ದು ಭಾವನೆ ಮಾಡಿದ್ರೆ ಅಂತ ಅನ್ಸುತ್ತದು. ಇಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿ ಅಫೇರ್ ತರ ಮಾಡ್ತಾ ಇದ್ರಿ. ಅಲ್ಲ, ಒಂದ್ ನಿಮಿಷ, ಅದನ್ನ ನಿಮ್ಮ ಭಾವನೆ ಇರ್ಬೋದು, ನಿಮ್ಮ ಅಭಿಪ್ರಾಯ. ಇಂಪೋಸ್ ಮಾಡಿದೀವಿ ಅಂತ ನಿಮ್ ವರ್ಷನ್ ಇರ್ಬೋದು, ಆದ್ರೆ ನಮ್ಮ ವರ್ಷನ್ ಯಾವತ್ತೂ ಕೂಡ ನಾವು ಇಂಪೋಸ್ ಮಾಡಿಲ್ಲ. ಕುಟುಂಬವನ್ನ ಬೀದಿಗೆ ತಂದಿಲ್ವ ತಾವು? ಅಲ್ಲ, ಅದು ನಿಮ್ಮ ವರ್ಷನ್ನು. ನೀವು ಒಂದು ಮಾತನ್ನ ನೀವು ಕೇಳಬೇಕಾದ್ರೆ ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಂಡು ಹೇಳಬೇಕಾಗತ್ತೆ. ಯಾಕಂದರೆ ಈ ಉತ್ತರವನ್ನು ಮುಂಚೆ ಕೂಡ ನಾನು ಹೇಳಿದ್ದೀನಿ. ಕೊಟ್ಟ ಮನೆ ಕುಲಕ್ಕೆ ಅಂತಕ್ಕಂಥದ್ದು ಭಾವನೆ ಮೇಲೆ ನೀವು ಮೋಸ್ಟ್ಲಿ ಮುಂದಿನ ಪ್ರಶ್ನೆಯನ್ನು ಹಾಕ್ತೀರಿ.
ಆದ್ರೆ ಸನ್ಮಾನ್ಯ ನಾನು ಶಿವರಾಜ್ ಕುಮಾರ್ ಇಲ್ಲ, ನಿಮ್ಮ ಸಹೋದರ ಕುಮಾರ್ ಬಂಗಾರಪ್ಪನವರು ಹೇಳಿದ್ದಾರೆ. ಈಗ ಅವ್ರು ರಾಜ್ಕುಮಾರ್ ಸೊಸೆ, ನೋಡಿ, ಒಂದ್ ನಿಮಿಷ, ಬಂಗಾರಪ್ಪನವ್ರ ಮಗಳಲ್ಲ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರ್ದೆಲ್ಲ ನೀವು ಪಂಚಾಯತಿ ಮಾಡೋದಾದ್ರೆ ಇದು ಉಪಯೋಗ ಇಲ್ಲ. ಹೇಳ್ತೀನಿ ಕೇಳಿ. ಅಲ್ಲ, ಅವ್ರಿಗೆ ಸಹೋದರಿ ಅಲ್ವಾ ನಿಮ್ಮ? ಒಂದ್ ನಿಮಿಷ ಹೇಳೋದ್ ಕೇಳಿ. ಅವ್ರು ಬೇರೆ ಪಕ್ಷದಲ್ಲಿ ಇದಾರೆ, ಅದಕ್ಕೆ ಗೌರವ ಕೊಟ್ಟು ಅದನ್ನ ಮುಗಿಸಿ. ನೀವು ಮತ್ತೆ ತಗೊಂಡು ಇದು ರಾಜಕೀಯನ ತರ್ತಕ್ಕಂಥದ್ದು ಅವಶ್ಯಕತೆ ಹೂಗಾರ್ ಅವರೇ ಇಲ್ಲ. ಅಲ್ಲ, ಸಾರ್ವಜನಿಕ ಕೇಳಬಾರ್ದು. ಇಲ್ಲ, ನೀವು ಕೇಳಬಾರ್ದು. ಒಬ್ಬ ನಾಗರಿಕರ ಕೇಳಕ್ ಆಗ್ತಿದೆ. ನಾಗರಿಕವಾಗಿ ನೀವು ಕೇಳಬೇಕಾದ್ರೆ ನಾನು ಆಗ್ಲೇ ಇದನ್ನ ಶಿವರಾಜ್ ಕುಮಾರ್ ಇತ್ಯರ್ಥ ಮಾಡಿದ ಮೇಲೆ ನಿಮಗೆ ಅದು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನಿಮಗೂ ಇಲ್ಲ, ನನಗೂ ಇಲ್ಲ. ಶಿವರಾಜ್ ಕುಮಾರ್ ಅವ್ರು ಹೇಳಿದ ಬರ್ಲಿ ಬಿಡ್ರಿ, ಒಳ್ಳೆ ಹೃದಯದಿಂದ ಬರ್ತಾರೆ, ಜನಪ್ರತಿನಿಧಿ ಆಗ್ತಾರೆ, ಗೆಲ್ತಾರೆ, ಸೋಲ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ತೀರ್ಮಾನ ಮಾಡಬೇಕೆ ಹೊರತು ನಿತ್ತಾಯ್ತು ಕಣಕ್ಕೆ ಬಂದಾಯ್ತು ಇನ್ನು ಕುಟುಂಬದ ತಗೊಂಡು ಪಂಚಾಯತಿ ನೀವ್ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು 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 ಅಭಿಪ್ರಾಯ. ಆನೆಗಳು ಮದಗಜಗಳ ಮಧ್ಯೆ ನೀವು ಒಬ್ಬ ಇರುವೆ ತರ ಸ್ಪರ್ಧೆ ಮಾಡಿದ್ರಿ. ಸೊ ಈ ಆನೆಗಳನ್ನು ಎದುರಿಸಬೇಕಾದ್ರೆ ಇರುವೆಗೆ ಸಾಧ್ಯ ಆಗುತ್ತೆ. ಆಮ್ ಆದ್ಮಿ ಅನ್ನುವಂಥದ್ದು ಈ ಕ್ಷೇತ್ರದ ಮಟ್ಟಿಗೆ ಇರುವೆ, ನಿಮಗೆ ಶಕ್ತಿ ಇರ್ಬೋದು ಜನರ ಹತ್ರ ಹೋಗ್ಲಿಕ್ಕೆ, ಆದರೆ ಇರುವೆ ಆನೆಗಳನ್ನು ಎದುರಿಸುತ್ತಾ ಅಂತ. ಆತ್ಮಶಕ್ತಿ ಇಲ್ಲಿರೋ ಆನೆಗಳು ಅದು ಎಷ್ಟೇ ಶಕ್ತಿಯಾಗಿ ಅದ್ರ ದೇಹದಲ್ಲಿ ಶಕ್ತಿ ಇದ್ದರೂ ಕೂಡ ನೈತಿಕ ಶಕ್ತಿ ಇಲ್ಲಿರೋ ಆನೆಗಳಿಗೆ ನಿಜವಾದ ಶಕ್ತಿ ಇಲ್ಲ. ಇರಬೇಕಾದರೂ ಅದು ನೈತಿಕವಾದ ಶಕ್ತಿಶಾಲಿ. ಅದಕ್ಕೆ ನಿಜವಾದ ನಮ್ಮ ದೇಶದ ಸಮಸ್ಯೆಯ ಚಿಕಿತ್ಸೆ ಗೊತ್ತಿದೆ, ಔಷಧಿ ಗೊತ್ತಿದೆ. ಇಷ್ಟು ದಿವಸ ಏನು ನಮ್ಮ ದೇಶದಲ್ಲಿ ನಡೀತಾ ಇದೆ, ಹಣವಂತರು ಅಥವಾ ಪ್ರತಿಷ್ಠಿತರು ಇವರೇ ಎಲ್ಲರೂ ಕೂಡ ನಮ್ಮ ಶಾಸಕ ಸ್ಥಾನ ಅನುಭವಿಸಬೇಕು, ಅವರು ಲೋಕಸಭೆಗೆ ಹೋಗಬೇಕು, ರಾಜಕಾರಣದಲ್ಲಿ ನಾಯಕರಾಗಬೇಕು. ಇಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ರಾಜಕಾರಣದಲ್ಲಿ ಮಾನ್ಯತೆ ಇಲ್ಲದಿರೋ ಹೊತ್ತಿನಲ್ಲಿ ಇರುವೆಯ ಮಾತು, ಇರುವೆಯ ನೋಟ ಭಾಳ ಮುಖ್ಯವಾಗಿ ಕಾಣಿಸುತ್ತೆ ಜನಕ್ಕೆ. ಐನೂರವರೇ, ಜನರ ಹತ್ರ ಹೋಗ್ತಾ ಇದ್ರಿ ಈ ಸಲ, ಓಟ್ ಮೋದಿ ಕೇಳ್ತಾರ, ಯಡಿಯೂರಪ್ಪ ಕೇಳ್ತಾರ, ಬಿಜೆಪಿ ಕೇಳ್ತಾರ? ಮೂರಕ್ಕೂ ಇಲ್ಲ. ನೀವು ಉತ್ತರ ಕೊಡೋದಾದರೆ ಇಲ್ಲಿಗೆ ಕರಿತೇನೆ ನಿಮ್ಮನ್ನು. ನೀವು ಸೈಲೆಂಟ್ ಸ್ಪೆಕ್ಟೇಟರ್ಸ್, ತಮಗೆ ಅವಕಾಶಕ್ಕೆ ತಾವು ಪ್ರಶ್ನೆ ಕೇಳಬೇಕು. ನನ್ನ ಉತ್ತರವನ್ನು ತಾವು ಹೇಳೋದಾದರೆ ಹೂಗಾರ್ ಅವರಿಗೆ ತಮ್ಮನ್ನೇ ಕೇಳಕ್ಕೆ ಹೇಳ್ತೇನೆ. ದಯಮಾಡಿ. ಎಸ್, ಯಡಿಯೂರಪ್ಪಗೆ ಓಟ್ ಹಾಕ್ಬೇಕಾ, ಮೋದಿಗೆ ಹಾಕ್ಬೇಕಾ, ಬಿಜೆಪಿಗೆ ಹಾಕ್ಬೇಕಾ? 3 ಜನಕ್ಕೆ. ಕಾರಣ ಕೇಳ್ತಾರ, ಮೋದಿಗೆ ಓಟ್ ಕೇಳ್ತಾರದ್ ನೀವು? ಇಲ್ಲ, ಇಲ್ಲ, ಇದು ಅದು ಬಹಳ ದಯಮಾಡಿ ಅಸಭ್ಯ ಆಗತ್ತೆ. ಅಲ್ಲ, ಅಸಭ್ಯತನಕ್ಕೆ ಉತ್ತರ ಕೊಡುವಂಥ ಅಭ್ಯಾಸ ನನಗಿಲ್ಲ. ಅದಕ್ಕೆ ತಾವು ಬೇರೆಯವ್ರನ್ನ ಆಯ್ಕೆ ಮಾಡಿಕೊಳ್ಬಹುದು. ಈ ಥರದ ಚರ್ಚೆ ಗಂಭೀರವಾಗಿ ಇಲ್ಲದೆ ಇದ್ರೆ ಪಾಲ್ಗೊಳ್ಳೋ ಪ್ರಶ್ನೆ ನನಗೆ ಉದ್ಭವ ಆಗೋದಿಲ್ಲ. ಐ ಆಮ್ ಸಾರಿ. ಅದಕ್ಕೆ ಆ ಥರ ಮಾಡಬೇಕು ಯಾರು ಬಂದವರಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಪ್ಲೀಸ್. ಬಾಸ್ ಬಂದಿರೋದಕ್ಕೆ ಗಂಭೀರತೆ ಇಲ್ಲ. ಹೇಳಿ ಅವ್ರು ದಯಮಾಡಿ ಹೇಳಿ. ಐ ಆಮ್ ಸಾರಿ. ನೀವು ಚರ್ಚೆಯಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಾ ಅಥವಾ ಇದನ್ನು ಕೆಡಿಸ್ಬೇಕಂತ ಬಂದಿದ್ದೀರಾ? ನಿಮಗೆ ಭಾಗವಹಿಸುವಂತ ಮನಸ್ಸಿದೆಯಾ? ದಯಮಾಡಿ, ಐ ಆಮ್ ರಿಕ್ವೆಸ್ಟಿಂಗ್ ಯು. ಚರ್ಚೆಯಲ್ಲಿ ಭಾಗ ಯಾರು ಇಲ್ಲ. ನಾವು ಎಲ್ಲ ಒಂದು ಕಡೆ 3 ಅಂಶಗಳ ಮೇಲೆ ನಾವು ಕೇಳ್ತೇವೆ. ಒಂದು, ಮೂಲತಃ BJP ಕೇಳ್ತೇವೆ, ಯಾಕಂದರೆ ಇಟ್ಸ್ ಒಂದು ಆರ್ಗನೈಸೇಷನ್ ಕಟ್ಟಿಕೊಂಡು ಬಂದಿದೆ. ಅದಕ್ಕೆ ಲಕ್ಷಾಂತರ ಕಾರ್ಯಕರ್ತರು ದೇಶದಾದ್ಯಂತ ಇದ್ದಾರೆ. ಆ ಚಿಹ್ನೆ ಮೇಲೆ ಕೇಳ್ತೇವೆ, ಕಮಲಕ್ಕೆ. ಬಟ್ ನನಗೆ ನಂಗೆ ಅನ್ನಿಸ್ತಾ ಇಲ್ಲಪ್ಪ. ಹೇಳ್ತೇನೆ, ಮೋದಿನೇ ನಿಮ್ಗೆ ಹಣೆ ಬರ ಆಗ್ಬಿಟ್ಟಿದೆ. ಇಲ್ಲ, ಮೋದಿ ಬಿಟ್ಟರೆ ನಿಮ್ಗೆ ಅದೃಷ್ಟನೇ ಇಲ್ಲ ಅನ್ನೋ ಥರ ನನಗೆ ಉತ್ತರ ಹೇಳಕ್ ಬಿಟ್ಟರೆ ನಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಎರಡನೇದು, ಲೋಕಸಭಾ ಚುನಾವಣೆ ಇದು. ಈ ದೇಶವನ್ನು ಆಳೋರು ಯಾರು, ನಮ್ಮ ಕ್ಯಾಪ್ಟನ್ ಯಾರು ಅಂತ ಹೇಳ್ತಾ ಇದ್ದೇವೆ, ಕ್ಯಾಪ್ಟನ್. ಮೂರನೇದು, ನಮ್ಮ ಇಲ್ಲಿ ಅಭ್ಯರ್ಥಿಯನ್ನು ಹೇಳ್ತಾ ಇದ್ದೇವೆ, ಅಭ್ಯರ್ಥಿಯನ್ನು. 3 ಸಂಗತಿಗಳನ್ನ ಒಂದು ಪಾರ್ಟಿ ಹೇಳಬೇಕಾಗತ್ತೆ. ಹಾಗಾಗಿ ಬೇರೆ ಪ್ರಶ್ನೆ. ಮೋದಿ ಕ್ಯಾಪ್ಟನ್ ಆದರೆ ವೈಸ್ ಕ್ಯಾಪ್ಟನ್ ಯಾರು? 11 ಜನ 14 ಜನ ಪ್ಲೇಯರ್ ಯಾರು? ನೀವು ಬರೀ ಕ್ಯಾಪ್ಟನ್ ಇಟ್ಕೊಂಡು ಕ್ರಿಕೆಟ್ ಆಡಕ್ಕೆ ಹೊರಟಿದ್ರಿ. 11 ಜನ ಪ್ಲೇಯರ್ ಇಲ್ಲ ನಿಮಗೆ. ಇಲ್ಲ, ನೀವು ಅಲ್ಲಿ ಬಂದಾಗ ದೇಶದ ಎಲ್ಲ ಕಡೆಯಿಂದ, ಎಲ್ಲ ರಾಜ್ಯಗಳಲ್ಲೂ BJP ಇದೆ, ಎಲ್ಲ ಕಡೆಯಿಂದ ಗೆದ್ದು ಬರ್ತಾರೆ. ಸಂವಿಧಾನದೊಳಗೇನು ವೈಸ್ ಕ್ಯಾಪ್ಟನ್ ಇಲ್ಲ, ಅಲ್ಲಿ ಕ್ಯಾಪ್ಟನ್ ಒಂದೇ, ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್. ಅಡ್ವಾನಿ ಕ್ಯಾಪ್ಟನ್ ಅಲ್ಲ, ಅಂಪೈರ್. ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್. ಅಡ್ವಾನಿ ಅಂಪೈರ್, ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಏನಾಗ್ತಾರ? ಐ ವಿಲ್ ಟೆಲ್ ಯು. ಅಥವಾ ಥರ್ಡ್ ಅಂಪೈರ್ ಆಗ್ತಾರಾ? ಐ ಟೆಲ್ ಯು. ಫಾರ್ ಎಕ್ಸಾಂಪಲ್, UPA ಸರ್ಕಾರ ಅಧಿಕಾರಕ್ಕೆ ಬಂದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರೇನು ಅಧಿಕಾರಕ್ಕೆ ಬರಲಿಲ್ಲ. ಆದರೆ ಆ UPA ಎಲ್ಲದಕ್ಕೂ ಒಂದು ಚೇರ್ಮನ್ ಅಂತ ಮಾಡಿ ಆ ಹಿರೇತನವನ್ನು ಗೈಡ್ ಮಾಡಕ್ಕೆ ಉಪಯೋಗಿಸ್ಕೊಂಡು, ನೀವೇ ಹೇಳ್ತಾ ಇದ್ದೀರಿ, ಉಪಯೋಗಿಸ್ಕೊಂಡ್ರು. NDA ಚೇರ್ಮನ್ ಮಾಡಕ್ಕೆ ಹೊರಟಿದ್ರಿ ಅಂತ ನೀವು. ನನ್ನ ಪ್ರಶ್ನೆಗೆ ಅಲ್ಲ, ಮಧು ಬಂಗಾರಪ್ಪನವರೇ, ಈಗ ಐನೂರನ್ನ ಕೇಳ್ತೀನಿ. ಇಲ್ಲ, ಅವರು ಅಪೋಸಿಷನ್ ಪಾರ್ಟಿ ಆದ್ರೂ ಕೂಡ ಇದು ಸೂಕ್ಷ್ಮವಾಗಿ ನಾನು ಕಾಂಗ್ರೆಸ್ ಕೇಳ್ತೀನಿ. ಐನೂರು ಹೇಳ್ತಾರೆ LK ಅಡ್ವಾನಿ ಅವರನ್ನ NDA ಚೇರ್ಮನ್ ಮಾಡಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಉತ್ತರ ಮುಗಿಸಿಲ್ಲ ನಾನು. ಅಲ್ಲ, ನೀವು ಸೂಕ್ಷ್ಮವಾಗಿ ಇಲ್ಲ, ಪ್ರಶ್ನೆ ಅರ್ಧ ಆದ್ರೆ ಅರ್ಧ ತಪ್ಪು ಹೋಗುತ್ತೆ. ಅಲ್ಲಲ್ಲ, ಯಾರನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಪಕ್ಷ ಅಲ್ಲಿ ನಿರ್ಧಾರ ಮಾಡುತ್ತೆ. ಅವ್ರು ಏನಾಗ್ತಾರೆ ಅಂತೇಳಿ ಅವತ್ತು ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ತೀರ್ಮಾನ ಮಾಡುತ್ತೆ. ಇಲ್ಲಿ ಯಾವುದೋ ಚರ್ಚೆ ತೀರ್ಮಾನ ಮಾಡೋದಿಲ್ಲ. ಈಗ ಯಾಕೆ ಸಚಿನ್ ತೆಂಡೂಲ್ಕರ್ ಆಡಲಿಲ್ವ ಟೀಮಲ್ಲಿ? ಭಾಳ ಸೀನಿಯರ್. ಧೋನಿಗೆ ಕ್ಯಾಪ್ಟನ್ ಮಾಡಿದಾಗ ಆಡಲಿಲ್ವಾ? ಏನಾರ ಬ್ಯಾಟ್ ಬಿಸಾಕ್ ಹೋದ್ರಾ? ಟೀಮ್ ಇಸ್ ಟೀಮ್.
ಟೀಮ್ ಇಸ್ ಟೀಮ್. ಅಂದ್ರೆ ಅದರಲ್ಲಿ ಕೂಡ ಮೋದಿ ಕ್ಯಾಪ್ಟನ್ಶಿಪ್ ಅಲ್ಲಿ ಆಟ ಆಡ್ಬೇಕಂತ ಹೇಳ್ತಾರೆ. ಆಡಬೇಕಾಗಬಹುದು ಒಂದು ತಂಡ. ನೀವು ಕ್ರಿಕೆಟ್ ಟೀಮಿಗೆ ಹೋಲಿಸಿದ್ರೆ, ಕ್ರಿಕೆಟ್ ಟೀಮಿಗೆ ಹೋಲಿಸೋದಾದ್ರೆ ಆಡಬೇಕಾಗುತ್ತೆ. ಆಡುವಾಗ ಹೊರಗಡೆ ಹೋಗುವಂಥ ಟೀಮು ದೇಶ ಗಮನದಲ್ಲಿಟ್ಟುಕೊಳ್ಳುತ್ತೆ ಹೊರತು ನಾನು ಯಾವ ಆರ್ಡರ್ ಆಡ್ತಾ ಇದ್ದೇನೆ ಅಂತಲ್ಲ. ಹೋದಂಥವ್ರು ದೇಶ ಗೆದ್ದು ಮಾಡ್ತಾರೆ. ನಿಮಗೂ ಒಂದು ಎಲ್ಲ ಒಂದು ಕಡೆ ಹಗಲುಗನಸು ಬಂದ್ಬಿಟ್ಟಿದೆ. ಈಗಲೂ ಕೂಡ ದೇವೇಗೌಡರು ಪ್ರಧಾನಿ ಆಗಿಬಿಡ್ತಾರೆ, ಕರ್ನಾಟಕದಿಂದ ಒಂದಷ್ಟು ಸ್ಥಾನ ಗೆಲ್ಲಲೇಬೇಕು, ಆ ರೀತಿ ಹಠಕ್ಕೆ ಬಿದ್ದಂಗಿದೆ ನಿಮ್ಮ ಪಕ್ಷ. ಯಾಕೆ ಅದೇನು ತಪ್ಪಂತ ಹೇಳ್ತಾ ಇಲ್ಲ ನಾನು. ಅದಕ್ಕೆ ಹೇಳ್ತಾ ಇರೋದು, ಸಂವಿಧಾನದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಎಲ್ಲರಿಗೂ ಅಷ್ಟೇ ಆಸೆ ಇರ್ತಕ್ಕಂಥದ್ದು ಭಾಳ ಸಹಜ. ಆದರೆ ನನಗನ್ಸುತ್ತೆ ದುರಾಸೆ ಇರ್ತಕ್ಕಂಥದ್ದು ಭಾಳ ತಪ್ಪೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ಆಸೆ ನಿಮಗೆ, ದುರಾಸೆ ಯಾರಿಗೆ? ಅಲ್ಲ ಒಂದು ನಿಮಿಷ, ನಾನು ಹೇಳ್ತಾ ಇರೋದು ದುರಾಸೆ ಯಾರಿಗೆ ಅಂತೇಳಿ ಅದು ಶಿವಮೊಗ್ಗ ಜಿಲ್ಲೆ ಜನರು 17ನೇ ತಾರೀಕು ಮೇಲೆ ತೀರ್ಮಾನ ಮಾಡ್ತಾರೆ, ಅದನ್ನು ನಾನು ಹೇಳೋದಿಲ್ಲ. ಆದರೆ ಒಂದು ನಮ್ಮ ಕೊಡುಗೆಯನ್ನು ನಾವು ಆ ಸಂದರ್ಭದಲ್ಲಿ 11 ತಿಂಗಳು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಕೊಡುಗೆಗಳನ್ನು ನಾವು ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ದೇವೇಗೌಡರಿಗೆ ಪ್ರಧಾನಿ ಆಗಬಾರ್ದಂತ ಆಸೆ ತಪ್ಪ ಅಂತ ಹೇಳಿದ್ರೆ ತಪ್ಪಲ್ಲ ಅದು. ಹಾಗಾದ್ರೆ ಯಾರು ಹೆಗಲ ಮೇಲೆ ಕೂತವ್ರು ಪ್ರಧಾನಿ ಆಗ್ಬೇಕು ಅನ್ನೋದು ಬೇಕಲ್ಲ? ಇಲ್ಲ ಅದು ಒಂದು ತೃತೀಯ ರಂಗ ಅಂತ ಹೇಳಿ ನಾವೇನು ಹೋಗ್ತಾ ಇದೀವಿ ಅಲ್ಲ, ಎಲ್ಲದು ಛಿದ್ರ ಆಗಿದೆ ಅಂತ ಹೇಳಿ ಮೋಡ ಬಂದು ಹೊರಗೆ ಹೋದಂಗೆ. ಇಲ್ಲ ಅದು ಒಂದೇ ಸತಿ ಮೋಡಕ್ಕೆ ನೀವು ಹೋಲಿಸ್ಬಿಟ್ರೆ ಆಗೋದಿಲ್ಲ. ಅಲ್ಲಿ ಸಾಕಷ್ಟು ಬುದ್ಧಿವಂತರು ಇರ್ತಾರೆ, ದೇಶದ ಬುದ್ಧಿವಂತರ ಸಮಸ್ಯೆ ತೃತೀಯ ರಂಗ. ಒಂದ್ ನಿಮಿಷ ಹೇಳ್ತೀನಿ, ಅದನ್ನ ಚರ್ಚೆ ಮಾಡಿ ಈ ಮೋಡದ ತರ ಹೋಗೋದಿಲ್ಲ. ಆ ಚರ್ಚೆನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಚರ್ಚೆ ಮಾಡ್ತಾರೆ, ತೃತೀಯ ರಂಗ ಅಧಿಕಾರ ಬರ್ತಕ್ಕಂಥ ಆ ಚರ್ಚೆಯಲ್ಲಿ ಶಕ್ತಿಯನ್ನು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಮೋಡ ಅಲ್ವಾ ಅದು? ತೃತೀಯ ರಂಗ ಇಡೀ ರಾಷ್ಟ್ರವನ್ನ ಆಳ್ತಕ್ಕಂಥದ್ದು. ತೃತೀಯ ರಂಗದಲ್ಲಿ ಪಾಸಿಬಿಲಿಟಿ ಪಾರ್ಟಿಸಿಪೆಂಟ್ಸ್, ಓಕೆನಾ? ಬಟ್ ಯಾರ ಹಿಂದೆ BJP ಅವರು ಇಲ್ಲ ಕಾಂಗ್ರೆಸ್ ಅವರು ಬರ್ತಾರೋ ತೃತೀಯ ರಂಗನ ಸಪೋರ್ಟ್ ಮಾಡೋದಕ್ಕೆ, ಅದನ್ನ ಶಿವಮೊಗ್ಗದ ಒಂದು ಎಕ್ಸಾಂಪಲ್ ನೋಡಿ. ಸೆಂಟ್ರಲ್ ಅನೇಕ ಮಿನಿಸ್ಟರ್ಗಳು ಚುನಾವಣೆ ನಿಲ್ಲಲ್ಲಪ್ಪ ಅಂತೇಳಿ ಹೆದರು ಓಡೋದ್ರು. ನಾನು ಓಡೋದಂತ ಶಬ್ದ ಬಳಸ್ತೀನಿ. ಅದು ಐನೂರು ಮಂಜುನಾಥ್ ಓಡೋದ್ರೆ ಒಪ್ಕೊಳ್ಳೋದು. ನಿಮ್ಮಲ್ಲಿ ಓಡೋದಂತ ಒಪ್ಕೋತೀರಾ? ಯಾರು ಓಡೋದು? ಮನೀಶ್ ತಿವಾರಿ ನಿಲ್ಲಿಲ್ಲ, ಚಿದಂಬರಂ ನಿಲ್ಲಿಲ್ಲ, ಇಲ್ಲಿ ಕಾಗೋಡು ತಿಮ್ಮಪ್ಪ ನಿಲ್ಬೋದಿತ್ತು, ಅವ್ರು ನಿಲ್ಲಿಲ್ಲ. ಹೆಂಗೆ ನಿಲ್ಲಕ್ಕಾಗುತ್ತೆ ಸರ್? ಕಾಗೋಡು ತಿಮ್ಮಪ್ಪನವ್ರು ಸ್ಪೀಕರ್ ಇದ್ದಾರೆ, ಪಕ್ಷ ಆದೇಶ ಮಾಡಿ ನಿಲ್ಲಲ್ವಾ? ಸ್ಪೀಕರ್ ಪಕ್ಷ ಮೀರಿದವ್ರ? ಬೇರೆ ಯಾವುದೋ ಪಕ್ಷದಿಂದ ತಗೊಂಬಂದೇ ನಿಲ್ಸಿಲ್ಲಲ್ಲ. ಇಲ್ಲಿ 35 ವರ್ಷದಿಂದ ಕಾಂಗ್ರೆಸ್. ಕುಮಾರ್ ಬಂಗಾರಪ್ಪನವ್ರು ಏನು ಹೇಳಿದ್ರು? ಹಿರಿಯ ನಾಯಕರಂತ ಕಾಗೋಡು ತಿಮ್ಮಪ್ಪರು ನಿಂತಿದ್ರೆ ಇವತ್ತು ಒಳ್ಳೆ ಚಾನ್ಸ್ ಇತ್ತು ಅಂತ ಹೇಳಿದ್ರಪ್ಪ. ಈಗೇನಾಗಿದೆ ಚಾನ್ಸ್? ಗೆಲ್ಲದ್ ನಾವೇ. ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂತಾನೆ ನಿಮಗೆ ಗೊತ್ತಿಲ್ಲ ಅಂತಾನೆ ನೀವು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನಾವ್ ಹೇಳ್ತಾ ಇದ್ದೀವಿ, ನಮಗೆ ಗೊತ್ತಿದೆ. ಆದ್ರೆ ಕುಮಾರ್ ಬಂಗಾರಪ್ಪ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರ್ಬೋದು, ಕಾಂಗ್ರೆಸ್ ಗೆಲ್ಲದಿಲ್ಲಿ. ಕುಮಾರ್ ಬಂಗಾರಪ್ಪ ನೀವ್ ಯಾಕೆ ಅವ್ರೊಬ್ಬರನ್ನ ಇಟ್ಕೊಂಡಿದೀರಿ ಅವಾಗಿಂದ? ಬೇರೆಯವ್ರು ಯಾರು ಇಲ್ವೇ? ಯಾರು ಅವಾಗಿಂದನೂ ಕುಮಾರ್ ಬಂಗಾರಪ್ಪ ಅವರು ನಾಳೆಯಿಂದ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. UPA ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿದೆ, ಪ್ರಜೆಗಳಿಗೆ ಬ್ರಹ್ಮಾಸ್ತ್ರ ಕೊಟ್ಟಿದೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ. ಯಾವುದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಎಲ್ಲರೂ ಜೈಲಿಗೆ ಹೋದ್ರಲ್ಲ, ಯಾವ ಕಾಯ್ದೆಯಿಂದ ಜೈಲಿಗೆ ಹೋದರು? ಭ್ರಷ್ಟಾಚಾರಿಗಳೆಲ್ಲ ಜೈಲಿಗೆ ಹೋಗಿದ್ದು ಮಾಹಿತಿ ಹಕ್ಕು ಕಾಯ್ದೆಯಿಂದ. ಐನೂರೇ ಕಾಂಗ್ರೆಸ್ ಹೇಳುತ್ತೆ ನಮ್ಮ ಬ್ರಹ್ಮಾಸ್ತ್ರದಿಂದಲೇ ಇವತ್ತು ಅನೇಕರು ಜೈಲಿಗೆ ಹೋದ್ರು ಅಂತ. ಒಂದು ಕಾನೂನು ತಂದಿದ್ದೇವೆ ಅಂತಕ್ಕೆ ಅದು ಬ್ರಹ್ಮಾಸ್ತ್ರನೋ ಅಥವಾ ಸಂವಿಧಾನದ ಒಂದು ಭಾಗವೋ, ಅದರ ಬಳಕೆನೂ ಆಗಿದೆ, ದುರ್ಬಳಕೆನೂ ಆಗಿದೆ RTIದು. ಆ ಕಾರಣಕ್ಕಾಗಿ ಅದರ ಚರ್ಚೆಗಿಂತ UPA ಗೌರ್ಮೆಂಟ್ನೊಳಗೆ ಕಳೆದ 5 ವರ್ಷದೊಳಗೆ ಸುಮಾರು 310 ಬಾರಿ ದೇಶದ ಪ್ರಶ್ನೆ LOCನ ಪಾಕಿಸ್ತಾನ ದಾಟಿ ಬಂದಿದೆ, LOC ಕ್ರಾಸ್ ಮಾಡಿದೆ 310 ಬಾರಿ. ಚೈನಾ ಎಂಟ್ರಾಗಿದೆ, ಬಾಂಗ್ಲಾ ನಮ್ಮ ಜೊತೆಗೆ ಬೇರೆ ಥರ ವ್ಯವಹಾರ ಮಾಡುತ್ತೆ, ಶ್ರೀಲಂಕಾ ನಮ್ಮ ಮೀನುಗಾರರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕುತ್ತೆ, ಕಿಲ್ಲಿಂಗ್ ಮಾಡುತ್ತೆ. ದೇವ್ಯಾನಿ ನಮ್ಮ ಅಂಬಾಸಡರ್ನ ಅಮೇರಿಕದಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ. ಪ್ರಪಂಚದ ಕಣ್ಣಲ್ಲೂ ಕೂಡ ಭಾರತದ ಘನತೆ ಗೌರವವನ್ನು ಕಾಪಾಡುವಂಥದ್ದು ಈ ಕೇಂದ್ರ ಸರ್ಕಾರದ ಹೊಣೆ. ನಿಮ್ಮ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ರೆ ಮೋದಿ ಅನ್ನುವಂಥ ಒಂದು ಅವತಾರ ಥರದ ತಾವು ಭಾವಿಸ್ಕೊಂಡಿದ್ದಾರೆ. ಅಂದ್ರೆ ಈ ಅವತಾರ ಬಂದುಬಿಟ್ರೆ ಎಲ್ಲ ಸಂಹಾರ ಮಾಡಿಬಿಡ್ತೀವಿ, ಎಲ್ಲ ಸಂಹಾರ ಆಗುತ್ತೆ, ದೇಶದ ಎಲ್ಲ ಕೊಳೆ ಸಂಹಾರ ಆಗುತ್ತೆ ಅಂತ ಏನೋ ಭಾವಿಸಿದ್ರ? If they want to mockery intentionally, if they are doing, ಈ ಚರ್ಚೆಗೆ ಬಹುಶಃ ನಾನು ಅರ್ಹ ಅಲ್ಲ. ಇಲ್ಲ, ನಾನು ನಮ್ಮ ಉತ್ತರ ಹೇಳುವಾಗ ಅದಕ್ಕೆ ಹುಡುಗರು ಮಾಡೋದು. ಐ ಆಮ್ ಸಾರಿ, ನಾನು ಇದು ರಾಜ್ಯ ನೋಡುವಂಥ ಒಂದು ಡಿಬೇಟ್. ಇಲ್ಲಿ ಯಾರನ್ನೋ ಮಾಕರಿ ಮಾಡೋಕ್ಕೆ ಕೆಲವು ಕರ್ಕೊಂಬಂದು ಕೂರಿಸಿದ್ರೆ ಈ ಥರದ ಸಂದರ್ಭದೊಳಗೆ ಭಾಳ ಗಂಭೀರ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಐ ಆಮ್ ಸಾರಿ, ಇಲ್ಲಿ ಕೂತಿರೋ ಫ್ರಂಟ್ ಲೈನ್ ಅದೇ ಕೆಲಸ ಮಾಡಿದ್ರು. ಐ ಆಮ್ ಸಾರಿ, ಇಂಡಿಸೆಂಟ್ ಬಿಹೇವಿಯರ್ ಮಧ್ಯೆ ನಾನು ಡಿಸ್ಕಷನ್ ಮಾಡೋದಿಲ್ಲ. ಬಂದಿರೋ ಆಡಿಯನ್ಸ್ ನಾವು ನಿಮ್ಮ ಸ್ಟುಡಿಯೋಗೆ ಬರ್ತೇವೆ, ನಮ್ಮ 4 ಜನ
We will come to your studio. Please. We will come to your I studio. know. ಅಲ್ಲ, ಕಾಂಗ್ರೆಸ್ಸಿನ ನಮ್ಮ ಈ ಹೇಳಿ ಕಾರ್ಯಕರ್ತರು ನೀವು ಹೇಳಿ. ಅದನ್ನ ವಾಂಕರಿ ಮಾಡ್ತಾ ಬಿಜೆಪಿ ಅವರು ಇದ್ದಾರೆ. ಪ್ರಸನ್ನ ನಾವು ಕುಮಾರ್ ನಿಮ್ಮ ಮಧ್ಯದಲ್ಲಿ studio ಕೂತು ಹಾಳು ಮಾಡ್ತಾ ಬರ್ತೇವೆ. ಇದ್ದಾರೆ. ಹಂಗೆಲ್ಲ ಪಕ್ಷ ಹೇಳ್ಬೇಡಿ ಅಣ್ಣ. ಅಲ್ಲ, ಅವ್ನು ಯಾರು ಅವ್ನು ಕರೀರಿ. ಕಾರ್ಯಕರ್ತರು ಅವ್ರು ಯಾರು ಮಾಡಿದವರು? ಕಾರ್ಯಕರ್ತರು ನೋಡಿ, ನೀನು ಪ್ರಸನ್ನ ನನ್ನ ಜೊತೆ ಜಗಳ ಮಾಡಕ್ ಹೋಗ್ಬೇಡ. ಜಗಳ ಅಲ್ಲ, ಈ ಟೀಮ್ ನೀವು ಸುಮ್ಮನೆ ಕಾಂಗ್ರೆಸ್ ಅಂತ ಯಾಕಂದ್ರೆ ಮತ್ತೆ ಯಾರಪ್ಪ ಅವರು? ಅಲ್ವಾ ಎಬ್ಬುಸ್ರಿ, ಈಗ ಅವ್ನು ಕರ್ಸ್ತಾನೆ. ಒಬ್ರಿಗೆ ಕರ್ಸಿ ಮಧ್ಯದಲ್ಲಿರೋ ಅವ್ನು ಜಗಳ ಮಾಡ್ತಿರೋದು ಸುಮ್ಮನೆ. ಪಾರ್ಟಿ ಲೆಕ್ಕದಲ್ಲಿ ಮಾಡಿದ್ದಾರೆ. Please, We will come to your studio. ಇಂಡೋರಿಗೆ ಬರ್ತೇನೆ. One request. ಇಂಡೋರಿಗೆ ಬರ್ತೇನೆ. One request, one place. ಎಲ್ಲರಿಗೂ request ಮಾಡೋಣ. ಅಲ್ಲಿ ಕೂತ್ರೆ ಒಂದು ಜಾನ್ ನಿಮಿಷ ಹೇಳಿ. ಎರಡನೇ ನೀನು ಮೂರನೇ ನೀನು ಮಾಡ್ತಿದ್ದೇನೆ ಒಂದು ನಿಮಿಷ ಹೇಳಿ, please. ನೋಡ್ರಿ, ಈಗ ಅವ್ನಿಗೆ ಸರಿಯಾಗಿ ಹೇಳ್ರಿ. ನನಗೆ ಗೊತ್ತಿರೋ ಹುಡುಗರಲ್ಲ ಇವರೆಲ್ಲ. ಕಳಿಸಿ ಅವನಿಗೆ. ಎರಡನೇ ಯಾರಣ್ಣ? ಎಲ್ಲರೂ ನಿಮಗೆ ಗೊತ್ತಿರೋರೆ. ಮತ್ತೆ ಅಲ್ಲ, ಡಿಬೇಟ್ ಏನ್ ಮಾಡ್ತಾ ಇದ್ದಾರೆ ಡಿಬೇಟ್ ಮಾಡ್ತಾರೆ ಮಧು ಅವರೇ. ರಸ್ತೆಯಲ್ಲಿ ಆಡೋ ಹುಡುಗರ ಹತ್ರ ಎಲ್ಲ ಮಾಕರಿ ಮಾಡಿಸ್ಕೊಳಕ್ ಆಗಿಲ್ಲ. ಸರ್ ಒಬ್ಬರಿಗೆ ಡಿಸ್ಟರ್ಬ್ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಬೋದು. ಮಾಡುತ್ತೆ. ಇಲ್ಲಿ ಸರ್ ದಯಮಾಡಿ ಈ ಲಾಸ್ಟ್ ಈ ಜನರನ್ನ ಡಿಸಿಷನ್ ಮಾಡೋದಿಲ್ಲ. ಪ್ಲೀಸ್ ಅವ್ರಿಗೆ ನಾವು ಬಿಟ್ಬಿಡ ನಾವಿಲ್ಲಿ ರೆಕಾರ್ಡ್ ಅಲ್ಲಿ ನೋಡಪ್ಪ ಹೇಗೆ ನಗುತ್ತಾ ಇದೆಯಾ ಅಂತ.